ಚಿಕ್ಕೋಡಿಯಲ್ಲಿ ಕೈತಪ್ಪಿದ ಟಿಕೆಟ್ ಬಿಜೆಪಿಗೆ ಕತ್ತಿ ಸಹೋದರರ ಬಂಡಾಯದ ಟೆನ್ಷನ್ ಸಂಧಾನದ ಅಖಾಡಕ್ಕೆ ಇಳಿಯಲಿದ್ದಾರೆ ಬಿಎಸ್ವೈ. ಚಿಕ್ಕೋಡಿಯಲ್ಲಿ ಕೈತಪ್ಪಿದ ಬಿಜೆಪಿಯ ಟಿಕೆಟ್. ಸೊ ಹೀಗಾಗಿ ಬಿಜೆಪಿಗೆ ಕತ್ತಿ ಸಹೋದರರು ರೆಬಲ್ ಆಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಕತ್ತಿ ಬ್ರದರ್ಸ್ ಮನವೊಲಿಸಲು ಬಿಎಸ್ವೈ ತಂತ್ರವನ್ನ ರೂಪಿಸಿದ್ದಾರೆ. ಸೊ ಹೀಗಾಗಿ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಅವರ ಮನವೊಲಿಸುವ ನಿಟ್ಟಿನಲ್ಲಿ ಬಿಎಸ್ ಯಡಿಯೂರಪ್ಪನವರೇ ಮುಂದಾಗಿದ್ದಾರೆ. ಬಿಜೆಪಿಯಲ್ಲಿ ಇಲ್ಲಿ ಪ್ರಮುಖವಾಗಿ ಚಿಕ್ಕೋಡಿಯ ಟೆನ್ಷನ್ ಶುರುವಾಗಿರುವಂತದ್ದು ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಂದು ಉಮೇಶ್ ಕತ್ತಿ, ರಮೇಶ್ ಕತ್ತಿ ಅವರ ಜೊತೆ ಯಡಿಯೂರಪ್ಪನವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೆಎಲ್ಇ ಗೆಸ್ಟ್ ಹೌಸ್ ನಲ್ಲಿ ಬಿಜೆಪಿ ಸಂಧಾನ ಸಭೆ ನಡೆಯಲಿದೆ. ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಯಡಿಯೂರಪ್ಪ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಮನವೊಲಿಸ್ತಾರ ಇವರು ಅಂತ. ಕತ್ತಿ ಬ್ರದರ್ಸ್ ರೆಬಲ್ ಆದ್ರೆ ಎರಡೂ ಕಡೆ ಕೂಡ ಸೋಲೋ ಭೀತಿ ಬಿಜೆಪಿಗೆ. ಅದಕ್ಕೋಸ್ಕರ ಆತಂಕಗೊಂಡಿರುವಂತಹ ಯಡಿಯೂರಪ್ಪರಿಂದ ಮನವೊಲಿಕೆ ಕಸರತ್ತನ್ನ ಮಾಡಲಾಗ್ತಾ ಇದೆ. ರಮೇಶ್ ಕತ್ತಿ ಬದಲಿಗೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಚಿಕ್ಕೋಡಿಯ ಟಿಕೆಟ್ ಅನ್ನ ನೀಡಲಾಗಿತ್ತು. ಸೊ ಹೀಗಾಗಿ ಇದರಿಂದ ಅಸಮಾಧಾನಗೊಂಡಿದ್ದಾರೆ ರಮೇಶ್ ಕತ್ತಿ ಅವರು ಹಾಗೆ ಉಮೇಶ್ ಕತ್ತಿ ಅವರು. ಟಿಕೆಟ್ ತಪ್ಪಿದ್ದಕ್ಕೆ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಕತ್ತಿ ಬ್ರದರ್ಸ್. ಕತ್ತಿ ಸಹೋದರರಿಗೆ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ನ ನಾಯಕರು ಕೂಡ. ಸೊ ಹೀಗಾಗಿ ಕತ್ತಿ ಸಹೋದರರನ್ನ ಸಮಾಧಾನ ಪಡಿಸಲು ಬಿಎಸ್ವೈ ಸಂಧಾನ ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಬಿಎಸ್ವೈ ಎಚ್ಚರಿಕೆಯನ್ನು ವಹಿಸಿ ಈಗ ಸಮಾಧಾನ ಪಡಿಸೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಸಂಧಾನ ಯಶಸ್ವಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಏಕೆಂದ್ರೆ ಇಲ್ಲಿ ಉಮೇಶ್ ಕತ್ತಿ ಅವರು ಹೇಳಿದ್ರು, ನಮ್ಮ ನಿರ್ಧಾರ ಏನು ಅಂತ ಏಪ್ರಿಲ್ 2ನೇ ತಾರೀಕು ತಿಳಿಸ್ತೀವಿ ಅಂತ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಕಾಂತ್, ಇಲ್ಲಿ ಕತ್ತಿ ಬ್ರದರ್ಸ್ ಅಸಮಾಧಾನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಿಎಸ್ವೈ ಇವತ್ತು ಭೇಟಿ ಮಾಡ್ತಾ ಇದ್ದಾರೆ, ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಮಾಧಾನ ಪಡಿಸೋದಕ್ಕೆ ಆಗುತ್ತಾ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಒಂದು ಪ್ರಶ್ನೆ ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಹರಡಿದೆ. ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕತ್ತಿ ಸಹೋದರರು ರಾಜಕೀಯವಾಗಿ ಅತ್ಯಂತ ಪ್ರಾಬಲ್ಯ ಹೊಂದಿದ್ದಾರೆ. ಅವರಿಗೆ ಈ ಬಾರಿ ಖಂಡಿತವಾಗ್ಲೂ ಟಿಕೆಟ್ ಸಿಗ್ತಿ ಅಂತ ನಿರೀಕ್ಷಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ರಮೇಶ್ ಕತ್ತಿಯನ್ನ ಬದಲಾಗಿ ಏನು ಅಣ್ಣಾ ಸಾಹೇಬ್ ಜೊಲ್ಲೆಗೆ ಒಂದು ಅವಕಾಶನ ಕಲ್ಪಿಸಲಾಗಿದೆ. ಇದರಿಂದ ಕತ್ತಿ ಸಹೋದರರು ಸಹಜವಾಗಿ ಸಿಟ್ಟಾಗಿದ್ದಾರೆ. ಪಕ್ಷದ ವಿರುದ್ಧ ಅವರು ಮುನಿಸಿಕೊಂಡಿದ್ದಾರೆ. ಆದ್ರೆ ಇದನ್ನು ಬಹಿರಂಗವಾಗಿ ಎಲ್ಲೂ ಕೂಡ ಕತ್ತಿ ಸಹೋದರರು ಈ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಒಳಗೊಳಗೇನೆ ಅವರು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಯಕರ್ತರನ್ನ ಸಭೆಯನ್ನ ಕರೆದಿರ್ತಕ್ಕಂಥದ್ದು 3ನೇ ತಾರೀಕಿನವರೆಗೂ ಕಾದ್ ನೋಡ್ತೀವಿ. ಇದೊಂದು ಪಕ್ಷಕ್ಕೆ ಅಂದ್ರೆ ಬದಲಾವಣೆ ಮಾಡಕ್ಕೆ ಒಂದು ನಾವು ಮನವಿ ಮಾಡ್ತೀವಿ ಅಂತ ಹೇಳಿ ಉಮೇಶ್ ಕತ್ತಿ ಅವರು ಮೊನ್ನೆ ಹೇಳಿಕೆ ಕೊಟ್ಟಿದ್ರು. ಇವತ್ತು ಏನಂದ್ರೆ ಯಡಿಯೂರಪ್ಪ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಸ್ವತಃ ಬಿಎಸ್ವೈ ಇವತ್ತು ಬೆಳಗಾವಿಗೆ ಆಗಮಿಸ್ತಾರೆ. ಕೆಲವೇ ಹೊತ್ತಿನಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಯಡಿಯೂರಪ್ಪನವರು ಬಂದು ಇಲ್ಲಿಂದ ಕೆಎಲ್ಇ ಗೆಸ್ಟ್ ಹೌಸ್ ನಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದೆ. ಕೆಎಲ್ಇ ಗೆಸ್ಟ್ ಹೌಸ್ ನಲ್ಲಿ ಇರತಕ್ಕಂಥ ಸಭೆಗೆ ಪ್ರಮುಖ ಬೆಳಗಾವಿ ಜಿಲ್ಲೆಯ ನಾಯಕರನ್ನ, ಬಿಜೆಪಿ ನಾಯಕರನ್ನು ಕೂಡ ಆಹ್ವಾನಿಸಲಾಗಿರ್ತಕ್ಕಂಥದ್ದು. ರಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಅವರ ಮುನಿಸನ್ನ ಶಮನ ಮಾಡಕ್ಕೆ ಯಡಿಯೂರಪ್ಪನವರು ಸ್ವತಃ ಅಖಾಡಕ್ಕೆ ಇವತ್ತು ಇಳಿದ್ರು. ಯಡಿಯೂರಪ್ಪನವರು ಯಶಸ್ವಿ ಆಗ್ತಾರ ಅಂತಕ್ಕಂಥದ್ದು ಆ ಪ್ರಶ್ನೆ ಈಗ ಜಿಲ್ಲೆಯಲ್ಲಿ ಮೂಡಿದೆ. ಒಂದು ವೇಳೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿಯನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗದೆ ಇದ್ರೆ ಇದು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರ್ತಕ್ಕಂಥದ್ದು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮತ್ತು ಅದೇ ರೀತಿ ಚಿಕ್ಕೋಡಿಯಲ್ಲಿ ತಮ್ಮದೇ ಪ್ರಭಾವವನ್ನ ಕತ್ತಿ ಸಹೋದರರು ಹೊಂದಿದ್ದಾರೆ. ಪೃಥ್ವಿರಾಜ್, ಈ ಹಿನ್ನೆಲೆಯಲ್ಲಿ ಸ್ವತಃ ಯಡಿಯೂರಪ್ಪನವರು ಇವತ್ತು ಆಗಮಿಸಿ ಮನವೊಲಿಸಕ್ಕೆ ಪ್ರಯತ್ನವನ್ನ ನಡೆಸಲಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.